ಹೈದರಾಬಾದ್ ಕರ್ನಾಟಕದಲ್ಲಿ ಕನ್ನಡ ಉಳಿಸಿದ ಮಠದ ಬಗ್ಗೆ ನಿಮಗ್ ಗೊತ್ತಾ? ಹಿರೇಮಠ ಸಂಸ್ಥಾನ ಕರಡಿಪುರ ಭಲ್ಲೂಕಿಪುರ ಅಂತ ಕರೆಯಲ್ಪಡ್ತಾ ಇದ್ದ ಈಗಿನ ಬಾಲ್ಕಿಯಲ್ಲಿರೋ ಶ್ರೀಮಠ ಕನ್ನಡದ ಮಠ, ಬಸವ ತತ್ವದ ಮಠ, ಜನತೆಯ ಮಠ. ಕನ್ನಡ ಉಳಿದ್ರೆ ಮಾತ್ರ ಧರ್ಮ ಉಳಿಯುತ್ತೆ ಅಂತ ಬಲವಾಗಿ ಪ್ರತಿಪಾದಿಸಿದ್ದೆ ಬಾಲ್ಕಿ ಹಿರೇಮಠ ಸಂಸ್ಥಾನ. ಹೈದರಾಬಾದ್ ಕರ್ನಾಟಕ ವಿಮೋಚನೆ, ಕರ್ನಾಟಕ ಏಕೀಕರಣ, ಕರ್ನಾಟಕದ ಪುನರ್ನಾಮಕರಣಕ್ಕಾಗಿ ಹೋರಾಡಿದ ಶ್ರೀಮಠದ ಮೂಲ ಪುರುಷರು ಪರಮ ಪೂಜ್ಯ ಶ್ರೀ ಚನ್ನಬಸವೇಶ್ವರ ಸ್ವಾಮೀಜಿಯವರು. ಶ್ರೀಗಳ ನಂತರ ಶ್ರೀ ದೇಶಮುಖ ಸ್ವಾಮಿ, ಶ್ರೀ ಷಣ್ಮುಖಯ್ಯ ಸ್ವಾಮಿ, ಶ್ರೀ ನೀಲಕಂಠಯ್ಯ ಸ್ವಾಮಿ, ಶ್ರೀ ಗುರುಲಿಂಗ ಸ್ವಾಮಿ, ಶ್ರೀ ಸಿದ್ದಬಸವ ಪಟ್ಟದೇವರು. ಇವರ ನಂತರದಲ್ಲಿ ಬಂದ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಶ್ರೀಮಠದ ಸುವರ್ಣ ಇತಿಹಾಸದಲ್ಲಿ ಯುಗ ಪುರುಷರೆಂದೇ ಹೆಸರುವಾಸಿಯಾಗಿದ್ದಾರೆ. ಶ್ರೀಮಠದ ಕರ್ಣಧಾರತ್ವ ವಹಿಸಿಕೊಂಡ ಬಳಿಕ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಮಹಾಸ್ವಾಮಿಗಳು ಸಮಾಜ, ಸಂಸ್ಕೃತಿ, ಭಾಷೆ, ಧರ್ಮ ಮತ್ತು ಶಿಕ್ಷಣದ ಪುನರುತ್ಥಾನಕ್ಕಾಗಿ ಅಹರ್ನಿಶಿ ಶ್ರಮಿಸಿದ್ರು. ಹೈದರಾಬಾದ್ ನಿಜಾಮ ಈ ಪ್ರದೇಶದಲ್ಲಿ ಉರ್ದು ಭಾಷೆಯ ಹೇರಿಕೆಯನ್ನ ಮಾಡಿದ ಸಂದರ್ಭದಲ್ಲಿ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಮಹಾಸ್ವಾಮಿಗಳು ಮಠದ ಹೊರಗಡೆ ಉರ್ದು ಬೋರ್ಡ್ ಹಾಕಿ ಮಠದೊಳಗೆ ಕನ್ನಡ ಶಾಲೆ ನಡೆಸಿದ್ರು. 1936ರಲ್ಲಿ ಕನ್ನಡ ಭಾಷೆಯನ್ನ ಜೀವಂತವಾಗಿಡುವ ದೂರದೃಷ್ಟಿಯಿಂದ ಶ್ರೀಗಳು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪಿಸಿದ್ರು. ಶಾಲೆಗಳ ಆರ್ಥಿಕ ಚೈತನ್ಯಕ್ಕಾಗಿ ಮನೆ ಮನೆಗಳಲ್ಲಿ ಜೋಳದ ಹಿಟ್ಟಿನ ಮುಷ್ಟಿ ಫಂಡ್ ಎಂಬ ವಿನೂತನ ಯೋಜನೆಯನ್ನ ರೂಪಿಸಿದ ಶ್ರೇಯ ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಮಹಾಸ್ವಾಮಿಗಳಿಗೆ ಸಲ್ಲುತ್ತೆ.